ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಸೂಪರ್ ಫಾಸ್ಟ್ನಲ್ಲಿ. ಈ ಸರ್ಕಾರ ಬಿಡದಿ ಭಾಗದ ಅರಣ್ಯವನ್ನ ನಾಶ ಮಾಡಲು ಹೊರಟಿದೆ ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷ HR ಬಸವರಾಜಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಬಿಡದಿ ಭಾಗ ಮಲೆನಾಡಿನ ರೀತಿ ಕಾಣುತ್ತೆ, ಆದರೆ ಅರಣ್ಯವನ್ನ ಕಾಂಗ್ರೆಸ್ ಸರ್ಕಾರ ನಾಶ ಮಾಡುವಂತಹ ಯತ್ನದಲ್ಲಿದೆ. ಅಲ್ಲಿ ಕೃಷಿಯನ್ನೇ ಅವಲಂಬಿಸಿರುವಂತಹ ಹಲವಾರು ಕುಟುಂಬಗಳಿವೆ. ನೀವು ಭೂಮಿ ಖರೀದಿ ಮಾಡಿದ್ರೆ ಆ ರೈತ ಕುಟುಂಬಗಳು ಏನು ಮಾಡಬೇಕು? ಕಾಂಗ್ರೆಸ್ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಇಲ್ಲಿಗೆ ಕೈ ಬಿಡಬೇಕು, ಇಲ್ಲದಿದ್ರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದರು. 500 ದಿನಗಳಿಗಿಂತಲೂ ಹೆಚ್ಚಿಗೆ ಶಾಂತಿಯುತವಾಗಿ ಧರಣಿ ನಡೆಸ್ತಾ ಇದ್ದಾರೆ. ಆ ಭಾಗ ನಾನು ಕೂಡ 2 ಸಾರಿ ಆ ಭಾಗಕ್ಕೆ ಭೇಟಿ ಕೊಟ್ಟಿದ್ದೀನಿ. ನಿಜವಾಗ್ಲೂ ನಮ್ಮ ಶಿವಮೊಗ್ಗ ಜಿಲ್ಲೆ ಮಲೆನಾಡಿಗಿಂತನೂ ಕೂಡ ಅದ್ಭುತವಾಗಿದೆ. ಅದು ನಿಜವಾದ ಮಲೆನಾಡು. ಆ ರೀತಿ 10,000 ಮರಗಿಡಗಳಿದ್ದಾವೆ. ಒಂದು ದಿನಕ್ಕೆ ಸುಮಾರು 42,000 ಲೀಟರ್ ಹಾಲು ಹಾಕ್ತಾರೆ, ರೇಷ್ಮೆ ಸಾಕ್ತಾರೆ, ತರಕಾರಿ ಬೆಳೀತಾರೆ. ಅದಕ್ಕೆ ನಂಬ್ಕೊಂಡಂತ ಸುಮಾರು ಕೃಷಿ ಕೂಲಿಕಾರ ಕುಟುಂಬಗಳಿದ್ದಾವೆ. ಎಲ್ಲರೂ ಕೂಡ ಅಲ್ಲಿ 2 ಎಕರೆ 2.5 ಎಕರೆ ಒಳಗಡೆ ಇರ್ತಕ್ಕಂಥ ರೈತರೇ. ಅವರು ಇವತ್ತೇನಾದ್ರು ಆ ಭೂಮಿನ ಕಸ್ಕೊಂಡು ಇವತ್ತು ಟೌನ್ಶಿಪ್ ಮಾಡಿದ್ರೆ ಆ ಭಾಗದ ರೈತರು ಕಾರ್ಮಿಕರು ಎಲ್ಲಿ ಹೋಗಬೇಕು? ಆ ಕಾರಣಕ್ಕೋಸ್ಕರ ಇವತ್ತು ಬಿಡದಿ ಟೌನ್ಶಿಪ್ ಮಾಡಬಾರದು ಅಂತ ಹೇಳಿ ಇಡೀ ರಾಜ್ಯದ ರೈತರು ಒಕ್ಕೊರಲಿಂದ. ಬೆಳಗಾವಿಯಲ್ಲಿ ಮತ್ತೊಂದು ವಂಚಕ ಕಂಪನಿ ಸಿಕ್ಕಿಬಿದ್ದಿದೆ. ಅಪೆಕ್ಸ್ ಬೀಚ್ ಕ್ರಾಪ್ ಫೈನಾನ್ಸ್ ಕಂಪನಿ ಕೋಟಿ ಕೋಟಿ ಹೂಡಿಕೆಯನ್ನ ಮಾಡಿಕೊಂಡು ಹಣ ಮರಳಿ ನೀಡದೆ ವಂಚಿಸಿದೆ ಎಂದು ಆರೋಪ ಕೇಳಿಬಂದಿದೆ. ಇನ್ನು ಮೋಸ ಹೋದಂತಹ ಹೂಡಿಕೆದಾರರು ಪ್ರತಿಭಟನೆಯನ್ನ ಮಾಡಿದ್ದು ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸಬೇಕು ಎಂದು ಹೂಡಿಕೆದಾರರು ಮನವಿ ಮಾಡಿದ್ದಾರೆ. ತಿಂಗಳಿಗೆ %4 ಬಡ್ಡಿ ನೀಡುವುದಾಗಿ ಖಾಸಗಿ ಫೈನಾನ್ಸ್ ಕಂಪನಿ ಆಮಿಷ ಒಡ್ಡಿ ಸುಮಾರು ₹165 ಕೋಟಿ ಹಣವನ್ನು ಸಂಗ್ರಹಿಸಿದೆ ಎನ್ನಲಾಗಿದೆ. ಇದು 3-4 ವರ್ಷದಿಂದ ನಡೀತಾ ಇದೆ. ಇಲ್ಲಿ ಸಣ್ಣ ರೈತರಿಂದ ಹಿಡಿದು ಕೂಲಿ ನಾಲಿ ಮಾಡ್ಕೊಂಡರಿಂದ ಹಿಡಿದು ಆಮೇಲೆ ಎಕ್ಸ್ ಆರ್ಮಿ ಏನಿದೆ ಇಂಡಿಯನ್ ಆರ್ಮಿ ಅಲ್ಲಿಂದ ರಿಟೈರ್ಡ್ ಆಗಿರೋರು ಈಗವನ್ನ ವರ್ಕ್ ಮಾಡ್ತಾ ಇರೋರು, ಆಮೇಲೆ ಕೆಲವು ಸರ್ಕಾರಿ ಕೆಲಸದಲ್ಲಿರೋರು ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿರೋ ಎಜುಕೇಟೆಡ್ ಪೀಪಲ್ಲು ಎಲ್ಲರೂ ಸೇರಿ ಇದಕ್ಕೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಹುಚ್ಚು ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಇಪ್ಪಡಿಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನರಿಗೆ ಹುಚ್ಚು ನಾಯಿಗಳು ಕಚ್ಚಿವೆ. ಗಾಯಾಳುಗಳು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಹುಚ್ಚು ನಾಯಿಗಳ ಹಾವಳಿಯಿಂದ ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಜನರ ಮೇಲೆ ಹುಚ್ಚು ನಾಯಿಗಳು ದಾಳಿಯನ್ನ ಮಾಡಿದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹುಚ್ಚು ನಾಯಿಯನ್ನ ಹಿಡಿದು ಸ್ಥಳಾಂತರ ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಏಕದಿನ ಕ್ರಿಕೆಟ್ ಅನ್ನ 50 ಓವರ್ಗಳಿಂದ 40 ಓವರ್ಗಳಿಗೆ ಸೀಮಿತಗೊಳಿಸಬಾರದು ಎಂದು ಟೀಮ್ ಇಂಡಿಯಾ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಹೇಳಿದ್ದಾರೆ. T20 ಕ್ರಿಕೆಟ್ನ ಜನಪ್ರಿಯತೆ ಮತ್ತು ಫ್ರಾಂಚೈಸಿ ಕ್ರಿಕೆಟ್ನಿಂದ ಅಭಿಮಾನಿಗಳಲ್ಲಿ ಏಕದಿನ ಕ್ರಿಕೆಟ್ ಕಡೆಗಿನ ಆಸಕ್ತಿ ಕಡಿಮೆಯಾಗಲಿದೆ. ಹೀಗಾಗಿ ಏಕದಿನ ಕ್ರಿಕೆಟ್ ಅನ್ನ 40 ಓವರ್ಗಳಿಗೆ ಸೀಮಿತಗೊಳಿಸಬೇಕು ಎಂದು ICC ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಏಕದಿನ ಕ್ರಿಕೆಟ್ನ ಜನಪ್ರಿಯತೆಯನ್ನ ಹೆಚ್ಚೆಚ್ಚು ತ್ರಿಕೋನ ಸರಣಿಗಳನ್ನ ಆಡಿಸಬೇಕು ಎಂದು ಗಿಲ್ ಅಭಿಪ್ರಾಯಪಟ್ಟಿದ್ದಾರೆ. ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ರನ್ ಪಡೆದಿರುವಂಥದ್ದು ಏನು 2ನೇ ಸ್ಥಾನಕ್ಕೇರಿದ್ದಾರೆ. ವಿಂಬಲ್ಡನ್ ಕಿರೀಟ ಉಳಿಸಿಕೊಂಡಂತಹ ಇಟಲಿಯ ಯಾನಿಕ್ ಸ್ಪಿನ್ನರ್ ಅಗ್ರಸ್ಥಾನದಲ್ಲಿ ಮುಂದುವರೆದಿದ್ದಾರೆ. ಅಸೋಸಿಯೇಷನ್ ಆಫ್ ಪ್ರೊಫೆಷನಲ್ ರ್ಯಾಂಕಿಂಗ್ ಪಟ್ಟವನ್ನ ಪ್ರಕಟಿಸಿದ್ದು 3ನೇ ಅಕ್ರಮದಲ್ಲಿ ಜರ್ಮನಿ ಆಟಗಾರ ಈಗ ಇದ್ದಾರೆ. ಇವಿಷ್ಟಿವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆ ಓಟದಲ್ಲಿ.